ನಮಸ್ಕಾರ ರೀ ನಮ್ಮೆಲ್ಲ ಶಿಕ್ಷಕ ಮಿತ್ರರಿಗೆ. ಇವತ್ತು ನಾವು ಯುಡೈಸ್ ಪ್ಲಸ್ನಲ್ಲಿ ಟೀಚರ್ ಪ್ರೊಫೈಲ್ ಅಪ್ಡೇಟ್ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ಯಾವುದಾದರೂ ವೆಬ್ ಬ್ರೌಸರ್ ಓಪನ್ ಮಾಡಿಕೊಂಡು ಯುಡೈಸ್ ಅಂತ ಸರ್ಚ್ ಮಾಡಿ. ಯುಡೈಸ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಫಾರ್ ಆಲ್ ಮಾಡಲ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಕ್ಲಿಕ್ ಮಾಡಿ. ಕರ್ನಾಟಕ ಎಂದು ತೆಗೆದುಕೊಂಡು ಗೋ ಮೇಲೆ ಕ್ಲಿಕ್ ಮಾಡಿ. ಟೀಚರ್ಸ್ ಮಾಡಲ್ನ ಸೆಲೆಕ್ಟ್ ಮಾಡಿಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಯೂಸರ್ ನೇಮ್, ಪಾಸ್ವರ್ಡ್, ಕ್ಯಾಪ್ಚಾ ಎಂಟ್ರಿ ಮಾಡಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದ ನಂತರ ಟೀಚರ್ ಮಾಡೆಲ್ ಓಪನ್ ಆಗುತ್ತದೆ. ಇವಾಗ ಟೀಚರ್ಗಳ ಡಾಟಾ ಅಪ್ಡೇಟ್ ಮಾಡಲು ಎಡಗಡೆ ಕಾಣಿಸುವಂತ ಟೀಚಿಂಗ್, ನಾನ್ ಟೀಚಿಂಗ್, ಇಲ್ಲಿ DCF ಫಿಲ್ ಡಾಟಾ ಅಂತ ಬಂದಿರುತ್ತೆ. ಅಲ್ಲಿ ಗೋ ಮೇಲೆ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ ಮೇಲೆ ಈ ಪೇಜ್ ಓಪನ್ ಆಗುತ್ತದೆ. ಈ ಪೇಜ್ನಲ್ಲಿ ಕೆಲವು ಆಪ್ಷನ್ಸ್ ಕಾಣಿಸುತ್ತವೆ. ಅದರಲ್ಲಿ ಮೊದಲನೆಯದು ಇಂಪೋರ್ಟ್ ಸ್ಟಾಪ್. ಈ ಆಪ್ಷನ್ಸ್ ಥ್ರೂ ನಾವು ಬೇರೆ ಶಾಲೆಯಿಂದ ಬಂದ ಶಿಕ್ಷಕರನ್ನು ಇಂಪೋರ್ಟ್ ಮಾಡಿಕೊಳ್ಳಬಹುದು. ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ನ್ಯಾಷನಲ್ ಕೋಡ್ ಇರುತ್ತೆ ಟೀಚರ್ದು. ನ್ಯಾಷನಲ್ ಕೋಡ್ ಹಾಕಿ ಡೇಟ್ ಆಫ್ ಬರ್ತ್ ಹಾಕಿ ಗೋ ಮೇಲೆ ಕ್ಲಿಕ್ ಮಾಡಿ. ನ್ಯಾಷನಲ್ ಕೋಡ್ ನಮ್ಮ ಹತ್ರ ಇಲ್ಲ ಅಂದರೆ ಗೆಟ್ ನ್ಯಾಷನಲ್ ಕೋಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಆಧಾರ್ ನಂಬರ್ ಇರುತ್ತೆ ಟೀಚರ್ದು. ಆಧಾರ್ ನಂಬರ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಹಾಕಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮಗೆ ನ್ಯಾಷನಲ್ ಕೋಡ್ ಸಿಗುತ್ತದೆ. ಇವಾಗ ನಿಮ್ಮ ಶಾಲೆಗೆ ಆ ಶಿಕ್ಷಕರು ಜಾಯಿನ್ ಆದ ಡೇಟನ್ನು ಹಾಕಿ ನೀವು ಇಂಪೋರ್ಟ್ ಮಾಡಿಕೊಳ್ಳಬಹುದು. ಈ ಆಪ್ಷನ್ಸ್ ಮುಗಿತು. ಇವಾಗ ನೋಡೋಣ ಬಂದು ಸ್ಟಾಪ್ ಗ್ಲೋಬಲ್ ಸರ್ಚ್. ಇದರಲ್ಲಿ ನೀವು ಟೀಚರ್ನ ಡಾಟಾ ನೋಡ್ಬೋದು. ಇನ್ನು ವ್ಯೂ ಡ್ರಾಪ್ ಬಾಕ್ಸ್ ಅಂದ್ರೆ ನಿಮ್ಮ ಶಾಲೆಯಿಂದ ಔಟ್ ಮಾಡಿದ ಟೀಚರ್ ಡೀಟೇಲ್ಸ್ ಅದರಲ್ಲಿ ನೋಡ್ಬೋದು. ಇನ್ನು ಹೀಗೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದಾಗ ಇವಾಗ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ರೆಗ್ಯುಲರ್ ಟೀಚರ್ ಸ್ಟಾಪ್, ನಾನ್ ರೆಗ್ಯುಲರ್ ಟೀಚರ್ ಸ್ಟಾಪ್ ಎಲ್ಲ ಇಲ್ಲಿ ಡೀಟೇಲ್ಸ್ ಇರುತ್ತೆ. ಇನ್ನು ನಾವು ಇದನ್ನು ಇನ್ಕಂಪ್ಲೀಟ್ ಅಂತ ಇದೆ ನೋಡಿ, ಇಲ್ಲಿ 6 ಟೀಚರ್ ಇದೆ, ಇನ್ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ ಟೀಚರ್ಸ್. ಅದನ್ನು ಇವಾಗ ನಾವು ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಮಾಡಬೇಕು ಅಂದರೆ ಇಲ್ಲಿ ಕಾಣ್ತಿರ್ತಕ್ಕಂಥ 6 ಸಂಖ್ಯೆಯ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇವಾಗ ನೋಡಿ ಇಲ್ಲಿ ಎಲ್ಲ ಟೀಚರ್ಗಳ ಮಾಹಿತಿ ಬಂದಿರುತ್ತೆ. ಇದರಲ್ಲಿ ಮೊದಲನೇ ಇಲ್ಲಿ ಏನೇನು ಅಪ್ಡೇಟ್ ಮಾಡಬೇಕಾಗಿರುತ್ತೆ ಅಂದರೆ ಜನರಲ್ ಪ್ರೊಫೈಲ್ ಆ್ಯಂಡ್ ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್ ಆ್ಯಂಡ್ ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ ಅಂದರೆ ಈ ಮೂರು ಆಪ್ಷನ್ಸ್ನ ನಾವು ಇವಾಗ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಇವಾಗ ನೋಡಿ ರೆಡ್ ಕಲರಲ್ಲಿದೆ. ನಾವು ಅಪ್ಡೇಟ್ ಮಾಡಿದ ತಕ್ಷಣ ಇವೆಲ್ಲ ಗ್ರೀನ್ ಕಲರಲ್ಲಿ ನಿಮಗೆ ಶೋ ಆಗುತ್ತೆ. ಇಲ್ಲಿ ನೋಡಿ ನೀವು ಆಧಾರ್ ಕಾರ್ಡ್ನ ಹಾಕಿ ಕೂಡ ಅಪ್ಡೇಟ್ ಮಾಡ್ಬೋದು. ಇವಾಗ ನೋಡಿ ಪ್ರತಿಯೊಂದು ಟೀಚರ್ಸ್ ಮುಂದೆ ಲೆಫ್ಟ್ ಸ್ಕೂಲ್ ಅಂತ ಇದೆ. ಇಲ್ಲಿ ನೋಡಿ ಇವಾಗ ಲೆಫ್ಟ್ ಸ್ಕೂಲ್ ಅಂತ ನಿಮ್ಮ ಶಾಲೆಯಿಂದ ಹೋದಂಥ ಟೀಚರ್ಗಳಿಗೆ ಲೆಫ್ಟ್ ಸ್ಕೂಲನ್ನು ನೀವು ಕೊಟ್ಟು ನಿಮ್ಮ ಶಾಲೆಯಿಂದ ಅವರನ್ನು ಔಟ್ ಮಾಡಬಹುದು. ಅಂದರೆ ಬೇರೆ ಶಾಲೆಯಲ್ಲಿ ಇಂಪೋರ್ಟ್ ಮಾಡ್ಕೋಬೋದು. ಇವಾಗ ನೆಕ್ಸ್ಟ್ ಆಪ್ಷನ್ಸ್ ಇದೆ ನೋಡಿ, ಚೇಂಜ್ ಸ್ಟಾಪ್ ಟೈಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಏನಾದರೂ ತಪ್ಪಾಗಿದ್ರೆ ಅದನ್ನು ಸರಿ ಮಾಡ್ಕೋಬೋದು. ಸ್ಟಾಪ್ ಅಂದರೆ ಟೀಚಿಂಗ್ ಸ್ಟಾಪ್ ಇದ್ದರೆ ಅಥವಾ ನಾನ್ ಟೀಚಿಂಗ್ ಸ್ಟಾಪ್ ಇದ್ದರೆ ಅದನ್ನು ನಾವಿಲ್ಲಿ ಅಪ್ಡೇಟ್ ಮಾಡ್ಕೋಬೋದು. ರೆಗ್ಯುಲರ್, ಕಾಂಟ್ರಾಕ್ಟ್ ಬೇಸ್ ಈ ರೀತಿ ಇರುತ್ತೆ. ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಇವಾಗ ನೆಕ್ಸ್ಟ್ ನೋಡಿ ನಾವು ಜನರಲ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಅಪ್ಡೇಟ್ ಮಾಡಿಕೊಳ್ಳೋಣ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಿಮಗೆ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ನೋಡಿ ಹೆಸರು ಕರೆಕ್ಷನ್, ಡೇಟ್ ಆಫ್ ಬರ್ತ್ ಕರೆಕ್ಷನ್, ಜೆಂಡರ್ ಕರೆಕ್ಷನ್, ಡೇಟ್ ಆಫ್ ಜಾಯ್ನಿಂಗ್ ಕರೆಕ್ಷನ್ ಅನ್ನು ಇದರಲ್ಲಿ ಚೇಂಜ್ ಮಾಡೋಕೆ ಆಗಲ್ಲ. ಇದನ್ನು ಬ್ಲಾಕ್ MIS ರವರ ಕಡೆಯಿಂದ ಮಾಡಿಸಬಹುದು. ಅದನ್ನು ಬಿಟ್ಟು ಬಾಕಿ ಉಳಿದ ಡಾಟಾ ಎಲ್ಲ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡಿ. ನಂತರ ಎಲ್ಲವನ್ನು ಸರಿಯಾಗಿದ್ದರೆ ಕೊನೆಯದಾಗಿ ಸ್ಕ್ರೋಲ್ ಮಾಡ್ತಾ ಬಂದಂಥ ಡೇಟ್ ಆಫ್ ಜಾಯ್ನಿಂಗ್ ಪ್ರೆಸೆಂಟ್ ಸ್ಕೂಲ್ ಇದೆ ನೋಡಿ. ಆ್ಯಂಡ್ ನೆಕ್ಸ್ಟ್ ಡೇಟ್ ಆಫ್ ಜಾಯ್ನಿಂಗ್ ಸರ್ವಿಸ್ ಅದನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ, ಅದನ್ನು ಈಗಾಗಲೇ ಲಾಕ್ ಮಾಡಿರ್ತಾರೆ. ಇವಾಗ ನೋಡಿ ಇದೆಲ್ಲ ಸರಿಯಾಗಿದ್ದರೆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್ ಅಂತ ಇದೆ. ಇದರಲ್ಲಿ ನೋಡಿ ಬಂದಿರತಕ್ಕಂಥ ಎಲ್ಲ ಆಪ್ಷನ್ಸ್ನ ಕರೆಕ್ಟಾಗಿ ಫಿಲ್ ಆಗಿದೆಯಾ ಅಂತ ಒಂದ್ಸರಿ ಸರಿಯಾಗಿ ಚೆಕ್ ಮಾಡಿ. ಬೈ ಚಾನ್ಸ್ ಏನಾದರೂ ಮಿಸ್ಟೇಕ್ಗಳಿದ್ರೆ ನೀವು ಅದನ್ನು ಕರೆಕ್ಷನ್ ಮಾಡಿಕೊಳ್ಳಬಹುದು. ಇಲ್ವಾ ಎಲ್ಲ ಸರಿಯಾಗಿದೆ ಅಂತ ಅನಿಸಿದರೆ ನೀವು ಕೆಳಗಡೆ ಸ್ಕ್ರೋಲ್ ಮಾಡಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಬೋದು. ಇವಾಗ ಒಂದೊಂದಾಗಿ ಸರಿಯಾಗಿ ಪರಿಶೀಲಿಸಿಕೊಳ್ಳಿ. ನಂತರವೇ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಎಲ್ಲವೂ ಸರಿಯಾಗಿದೆ ಅಂತ ನಿಮಗೆ ಕನ್ಫರ್ಮ್ ಆದಮೇಲೆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ.
ಇವಾಗ ಬಂದಿರತಕ್ಕಂಥ ಮೂರನೇ ಇದು ಇದೆ ನೋಡಿರಿ, ಟ್ರೈನಿಂಗ್ ಆ್ಯಂಡ್ ಅದರ್ಸ್ ಡೀಟೇಲ್ಸ್. ಇದರಲ್ಲಿ ಈಗಾಗಲೇ ಪ್ಯಾಚಪ್ ಆಗಿ ಎಲ್ಲ ಮಾಹಿತಿ ಕೂಡ ಬಂದಿರುತ್ತೆ. ಅದೆಲ್ಲವೂ ಸರಿಯಾಗಿದೆಯಾ ಅಂತ ಒಂದ್ಸತಿ ನೀವು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಿಷ್ಠಾ ಟ್ರೈನಿಂಗ್ ಆಗಿದೆಯಾ ಅಂತ ಇದೆ. ನಿಮಗೆ ಆಗಿದ್ರೆ ಎಸ್ ಕೊಡಿ, ಇಲ್ಲ ಅಂದರೆ ನೋ ಕೊಡಿ. ಹಾಗೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಇವಾಗ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2, ಲ್ಯಾಂಗ್ವೇಜ್ 3 ಇದೆ. ಅದು ಮಾಹಿತಿ ಸರಿಯಾಗಿದ್ರೆ ಸರಿಯಾಗಿ ಹಾಕೊಳ್ಳಿ, ಇಲ್ಲ ಅಂದರೆ ಸರಿ ಮಾಡಿಕೊಳ್ಳಿ. ಇವಾಗ ನೋಡಿ, ಇದರಲ್ಲಿ ಹೊಸ ಆಪ್ಷನ್ ಸೇರ್ಪಡೆಯಾಗಿದೆ. ಏನಂದ್ರೆ ಸೈಬರ್ ಸೇಫ್ಟಿ ಟ್ರೈನಿಂಗ್. ಇದು ಕೂಡ ಟ್ರೈನಿಂಗ್ನ ಒಂದು ಭಾಗವಾಗಿದೆ. ಹಾಕಿದ್ರೆ ಎಸ್ ಅನ್ನಿ, ಇಲ್ಲ ಅಂದರೆ ಇಲ್ಲ ಅನ್ನಿ. ಇವಾಗ ನೋಡಿ, ನೆಕ್ಸ್ಟ್ ಏನಿದೆ ಅಂದರೆ CTET ಮತ್ತು ಸ್ಟೇಟ್ TET ನೀವು ಮಾಡಿದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಹಾಕಿ. ಇವಾಗ ಎಸ್ ಹಾಕಿದ್ರೆ ಇಯರ್ ಕೇಳುತ್ತೆ, ನೋ ಹಾಕಿದ್ರೆ ಇಲ್ಲಿ 0 ಲಾಕ್ ಆಗಿ ತೋರಿಸುತ್ತೆ. ಇವಾಗ ಇಷ್ಟೆಲ್ಲ ಹಾಕಿದ್ಮೇಲೆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡಿ, ಎಲ್ಲ ಪ್ರೊಫೈಲ್ ಕೂಡ ಗ್ರೀನ್ ಆಗಿ ಕಾಣಿಸ್ತಾ ಇದೆ ನಮ್ಮದು. ಇವಾಗ ನೋಡಿ, ಇಲ್ಲಿ ಕಂಪ್ಲೀಟ್ ಆಯಿತು, ನಮ್ಮ ಟೀಚರ್ ಪ್ರೊಫೈಲ್ ಕಂಪ್ಲೀಟ್ ಆಗಿದೆ. ಇವಾಗ ಟೀಚರ್ ಪ್ರೊಫೈಲ್ ಕಂಪ್ಲೀಟ್ ಆಗಿರೋದನ್ನ ಆಗಿದೆಯೋ ಇಲ್ಲ ಅಂತ ನಾವು ಚೆಕ್ ಮಾಡಬೇಕಲ್ಲ. ಅದನ್ನು ಎಲ್ಲ ಟೀಚರ್ದು ಪ್ರೊಫೈಲ್ ಕಂಪ್ಲೀಟ್ ಆಗಿದೆಯೋ ಇಲ್ಲ ಅಂತ ಒಂದ್ಸತಿ ಸ್ಕ್ರೋಲ್ ಮಾಡಿ ನೋಡಿ. ಇವಾಗ ನಾನು ಎಲ್ಲ ಟೀಚರ್ ಪ್ರೊಫೈಲ್ನು ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಕಂಪ್ಲೀಟ್ ಆಗಿದೆಯಲ್ಲೋ ಅಂತ ನಾನು ನೋಡಬೇಕಾಗಿದೆ. ಇವಾಗ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಇನ್ಕಂಪ್ಲೀಟ್ ಟೀಚರ್ಸ್ ಅಂತ ತೋರಿಸ್ತಾ ಇದೆ. ಈಗಾಗಲೇ ನಾನು ಮಾಡಿದ್ದೀನಿ ಅಂತ ಗಾಬರಿ ಆಗಬೇಡಿ. ಇಲ್ಲಿ ರಿಪ್ರೆಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿದಲ್ಲಿ ನಿಮಗೆ ಇನ್ಕಂಪ್ಲೀಟ್ 0 ಆಗಿ ಶೋ ಆಗುತ್ತೆ. ನೋಡಿ, ನಾನು ರಿಪ್ರೆಸ್ ಮೇಲೆ ಕ್ಲಿಕ್ ಮಾಡಿದೆ. ನೋಡಿ, ಟೋಟಲ್ 6 ಟೀಚರ್ಸ್ ಇದ್ದಾರೆ. ನೋಡಿ, ಇನ್ಕಂಪ್ಲೀಟ್ 0 ಆಯಿತು. ಇಲ್ಲಿ ನೋಡಿ, ನಾನ್ ಟೀಚಿಂಗ್ ಸ್ಟಾಫ್ನ ನಾವು ಆ್ಯಡ್ ಟೀಚಿಂಗ್ ಸ್ಟಾಪ್ ಮಾಡ್ಕೋಬೋದು. ಆ್ಯಂಡ್ ನಂಬರ್ ಆಫ್ ಟೀಚಿಂಗ್ ಸ್ಟಾಪ್ ರಿಕ್ವೈರ್ಡ್ ಅಂತ ಇಲ್ಲಿ ನೀಡ್ ಅಪ್ಡೇಷನ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ ನೋಡೋಣ. ಕ್ಲಿಕ್ ಹೇರ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮಗೆ ಎಷ್ಟು ಜನ ನೀಡ್ ಟೀಚರ್ಸ್ ಬೇಕಾಗಿದ್ದಾರೋ ಅಷ್ಟು ಜನ ನೀವು ಸಂಖ್ಯೆಯನ್ನು ಇಲ್ಲಿ ಹಾಕಬೇಕಾಗಿರುತ್ತೆ. ಪ್ರೈಮರಿಗೆ ಎಷ್ಟು ಜನ ಬೇಕು ರಿಕ್ವೈರ್ಡ್ ಟೀಚರ್, ಆ್ಯಂಡ್ ಅಪ್ಪರ್ ಪ್ರೈಮರಿಗೆ ಎಷ್ಟು ಜನ ಬೇಕು ಅಂತ ಸಂಖ್ಯೆ ಹಾಕಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡಿ, ನಾವು ಈಗಾಗಲೇ ರಿಕ್ವೈರ್ಡ್ ಟೀಚರ್ ಹಾಕಿರೋದನ್ನ ಸೇವ್ ಆಗಿದೆಯೋ ಇಲ್ಲ ಅಂತ ನೋಡಬೇಕು ಅಂದರೆ ಇಲ್ಲಿ ಸ್ಕ್ರೋಲ್ ಮಾಡಿ. ಈಗ ನೋಡಿ, ಇಲ್ಲಿ ಕಂಪ್ಲೀಟೆಡ್ ಅಂತ ತೋರಿಸ್ತಾ ಇದೆ. ಇವಾಗ ಎಲ್ಲ ಕಂಪ್ಲೀಟ್ ಆಯ್ತು. ಇವಾಗ ನೋಡಿ, ಇಲ್ಲಿ ಮ್ಯಾಪ್. ಇವಾಗ ಹೆಡ್ ಟೀಚರ್ನ ನಾವು ಮ್ಯಾಪ್ ಮಾಡಬೇಕು. ಸ್ವಲ್ಪ ಮೇಲಕ್ಕೆ ಸ್ಕ್ರೋಲ್ ಮಾಡಿದಾಗ ಹೆಡ್ ಟೀಚರ್ನ ಇಲ್ಲಿ ಸ್ಕ್ರೋಲ್ ಮಾಡಲೇಬೇಕು ಮ್ಯಾಪ್. ಇವಾಗ ನೋಡಿ, ಇಲ್ಲಿ ಹೆಡ್ ಟೀಚರ್ ಯಾರಿದ್ದಾರೋ ಅವರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಅವ್ರ ಹೆಸರನ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅಪ್ಡೇಟ್ ಕೊಡಿ. ಇಲ್ಲಿ ಅಸಿಸ್ಟೆಂಟ್ ಹೆಡ್ ಡೀಟೇಲ್ಸ್ ಅಂತ ಇದೆಯಲ್ಲ, ಅದನ್ನು ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಸ್ಟಾರ್ ಮಾರ್ಕ್ ರೇಟ್ ಕಾಣಿಸ್ತಾ ಇದೆಯಲ್ಲ, ಅದನ್ನು ನಾವು ಮಾಡಲೇಬೇಕಾಗಿರುತ್ತೆ. ಇವಾಗ ನೋಡಿ, ಅಸಿಸ್ಟೆಂಟ್ ಟೀಚರ್ ಹೆಡ್ ಡೀಟೇಲ್ಸ್ ಏನು ಅವಶ್ಯಕತೆ ಇಲ್ಲ. ಇಲ್ಲಿ ರೆಡ್ ಸ್ಟಾರ್ ಇರೋದನ್ನು ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಹೆಡ್ ಟೀಚರ್ನ ಇಲ್ಲಿ ಅವರ ನೇಮ್ ಸೆಲೆಕ್ಟ್ ಮಾಡಿಕೊಂಡು ನೀವು ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡಿ, ನಾನ್ ಟೀಚಿಂಗ್ ಸ್ಟಾಫ್ ಆ್ಯಡ್ ನಾನ್ ಟೀಚಿಂಗ್ ಸ್ಟಾಫ್ ಅಂತ ಇಲ್ಲಿದೆ. ಇದನ್ನು ನಾವು ಆ್ಯಡ್ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಆಗಲೇ ನಾನು ಆ ಆಪ್ಷನ್ಸ್ ಹೇಳಿರಲಿಲ್ಲ. ಇವಾಗ ನಾನು ಆ್ಯಡ್ ನಾನ್ ಟೀಚಿಂಗ್ ಸ್ಟಾಫ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಅವರ ಸ್ಟಾಫ್ ಡೀಟೇಲ್ಸ್ ಏನೇನಿದೆಯೋ ಎಲ್ಲ ಕೂಡ ನೀವು ಇಲ್ಲಿ ಭರ್ತಿ ಮಾಡಬೇಕಾಗಿರುತ್ತೆ. ಏನೇನು ಆಪ್ಷನ್ಸ್ಗಳೆಲ್ಲ ಕೇಳಿದಾರೋ ಆ ಮಾಹಿತಿಯನ್ನು ನೀವು ಮೊದಲೇ ಸಿದ್ಧವಾಗಿಟ್ಟುಕೊಂಡು ಇದರಲ್ಲಿ ಆ್ಯಡ್ ಮಾಡ್ತಾ ಸೇವ್ ಆ್ಯಂಡ್ ಸಬ್ಮಿಟ್ ಮಾಡಿದರೆ ಆ್ಯಡ್ ಆಗ್ತಾರೆ. ದಯವಿಟ್ಟು ನಾವು ಕೊಡ್ತಿರ್ತಕ್ಕಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.